ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಸ್ಟಮರ್ ಬ್ಲೌಸ್ ಬಂದಿದ್ದರಿಂದ ನಿಮಗೂ ಕೂಡ ಹೇಳ್ಕೊಟ್ಟಂಗೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಫ್ರಂಟ್ ನೆಕ್ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡಿ ಕಾಣಿಸ್ತಾ ಇದೆಯಾ? ಮಾರ್ಕ್ ಮಾಡಿದ್ದೀನಿ. ಆಮೇಲೆ ಇವ್ರದ್ದು ಸಾರಿ ಸಿಲ್ವರ್ ಕಲರ್ ಇರೋದ್ರಿಂದ ಎಲ್ಲ ವರ್ಕನ್ನು ಸಿಲ್ವರ್ ಥ್ರೆಡ್ಡಲ್ಲೇ ಮಾಡಿದ್ದೀನಿ. ನಾನು ಬೀಡ್ಸ್ ಮತ್ತು ಸಿಲ್ವರಿಂದಲೇ ಮಾಡಿದ್ದೀನಿ. ಈ ಕಲರ್ ತಗೊಂಡು ಸಿಲ್ವರು, ಅವ್ರ ಸಾರಿ ಇದೇ ಕಲರ್ ಇದೆ ಬಾರ್ಡರು. ಆಮೇಲೆ ಥ್ರೆಡ್ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ, ಪಿಂಕ್ ಕಲರು. ಅವ್ರ ಸಾರಿ ಇದು ಎರಡು ಕಲರಲ್ಲಿ ಇದೆ ಅವರದ್ದು. ಫಸ್ಟು ಮಾರ್ಕ್ ಹಾಕ್ಕೊಳ್ಳಿ. ನೀವು ನನ್ನ ಮೊದಲಿನ ವಿಡಿಯೋ ಎಲ್ಲ ನೋಡಿದರೆ ಗೊತ್ತಾಗತ್ತೆ ನಿಮಗೆ. ಸ್ಟಾರ್ಟಿಂಗು 10 ಇಂಚಿನ ಲೈನ್ ಹಾಕ್ಕೊಳ್ಳಿ. ಆಮೇಲೆ 2.5 ಅಥವಾ 5 ಇಂಚಿನ ಅಥವಾ ಸೆಂಟಿಮೀಟರ್ ಕೂಡ ಹಾಕೊಬೋದು. ಕಲಿಯುವಾಗ ಇಂಚ್ ಕೂಡ ಹಾಕ್ಕೊಳ್ಳಿ, ಯಾವ್ದು ಬೇಕಂದ್ರೆ ಅದು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ತೀವಲ್ಲ, ನೆಕ್ ಲೈನು, ಅದಕ್ಕೆ ಈ ಥರ ಸಿಲ್ವರ್ ಕಲರ್ ಥ್ರೆಡ್ ಸಿಗುತ್ತೆ. ಸೇಮ್ ಗೋಲ್ಡ್ ಥ್ರೆಡ್ ಹೆಂಗಿರುತ್ತಲ್ಲ ಅದೇ ರೀತಿಯೇ ಇದು ಕೂಡ ಸಿಗುತ್ತೆ. ಸಾರಿಗೆ ಮ್ಯಾಚ್ ಆದರೆ ಮಾತ್ರ ಸಿಲ್ವರನ್ನು ಯೂಸ್ ಮಾಡಿ. ನಾನು ಅದರಲ್ಲೇ ಮಾಡಿದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಹಾಕಿದೆ, ಯಾರು ಬೇಜಾರಾಗಬೇಡಿ, ಸಾರಿ ಎಲ್ಲರಿಗೂ. ತುಂಬ ವರ್ಕ್ ಇರೋದ್ರಿಂದ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ. ಆದರೂ ಅದೇ ಬ್ಯುಸಿಯಲ್ಲಿ ಕೂಡ ನಿಮಗೆ ಈ ವರ್ಕನ್ನು ತೋರಿಸ್ತೀನಿ ಹೇಗೆ ಅಂತ. ಬ್ಯಾಕ್ ನೆಕ್ಕೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ. ಇದು ಫ್ರಂಟ್ ನೆಕ್ಕು. ಲೈನ್ ಹಾಕ್ಕೊಂಡು ಅದಕ್ಕೆ ಸಿಲ್ಕ್ ಥ್ರೆಡ್ಡಿಂದ ಹಾಕ್ಕೊಳ್ಳಿ. 2 ಲೈನ್ ಹಾಕ್ಕೊಂಡ ನಂತರ ಇದು ಪಿಂಕ್ ಕಲರ್ನ ತಗೊಂಡಿದ್ದು, ಲೈಟ್ ಪಿಂಕ್ ಇದೆ ಅವ್ರ ಸಾರಿ. ಇದರಲ್ಲಿ 3 ಲೈನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನಾನು. ಗೊತ್ತಿದೆ ಅಲ್ವಾ ಇದರಲ್ಲಿ ಹೇಗೆ ಹಾಕ್ಕೊಳ್ಳೋದು ಅಂತ. ಇದರಲ್ಲಿ ಇದೇ ಸೇಮ್ 2 ಕಲರ್ ಇದ್ದರೆ ಎರಡನ್ನೂ ಒಟ್ಟಿಗೆ ನಾಟ್ ಹಾಕ್ಕೊಂಡು ಹಾಗೆ ಆರಾಮಾಗಿ ಚೈನ್ ಸ್ಟಿಚ್ಚನ್ನು ಹಾಕ್ಬೋದು. ಇಲ್ಲಾಂದರೆ ಯಾವುದಕ್ಕಾದರೂ ಒಂದಕ್ಕೆ ಸುತ್ಕೊಳ್ಳಿ. ಪೆನ್ಸಿಲು, ಪೆನ್ನು ಅಥವಾ ಯಾವುದಾದ್ರು ಥ್ರೆಡ್ ಖಾಲಿಯಾಗಿದ್ದಿರತ್ತಲ್ಲ ಅದಕ್ಕೆ ಕೂಡ ನೀವು ಸುತ್ತಕೊಂಡು ಈ ಥರ ಚೈನ್ ಸ್ಟಿಚ್ಚನ್ನು 3 ಲೈನ್ ಹಾಕ್ಕೊಳ್ಳಿ. 3 ಲೈನ್ ಹಾಕಿದ ಮೇಲೆ ಸೇಮ್ ಸಿಲ್ವರ್ ಕಲರು ಸಿಗತ್ತೆ ನಿಮಗೆ. ಗೋಲ್ಡ್ ಬೀಡ್ಸ್ ಹೇಗೆ ಸಿಗುತ್ತೋ ಹಾಗೆ ಇದು ಕೂಡ ಶಾಪಲ್ಲಿ ಸಿಗುತ್ತೆ. ಇದರಲ್ಲಿ 1 ಲೈನು ಶುಗರ್ ಬೀಡ್ಸನ್ನು ಹಾಕ್ಕೊಳ್ಳಿ. ಆಮೇಲೆ ಕಟ್ ಬೀಡ್ಸ್ ಗೋಲ್ಡ್ ಕಲರಲ್ಲಿ ಇದೆಯಲ್ಲ, ಇದು ಸಿಲ್ವರ್ ಕಲರು. ಸಿಲ್ವರ್ ಕಲರ್ ಇದು. ಇದರಲ್ಲಿ ಈ ಥರ ಥ್ರೆಡ್ಡು, ಇದರಲ್ಲಿ ಬೀಡ್ಸ್ ವರ್ಕ್ ಮಾಡೋದು. ಇದು ಗೋಲ್ಡಲ್ಲಿ ಹೇಗೆ ಬೇರೆ ಬೇರೆ ಇದೆಯಲ್ಲ, ಒಳಗಡೆ ವೈಟ್ ಕಲರ್ ದಾರ ಕಾಣಿಸುತ್ತೆ ನೋಡಿ, ಅದೇ ಥರ ಇದು ಕೂಡ. ಇದು ಸಿಲ್ವರ್ ಇದೆ ಅಷ್ಟೇ. ಇದು ಬೀಡ್ಸ್ ವರ್ಕ್ ಮಾಡೋದು. ಇದು ಚೈನ್ ಸ್ಟಿಚೆಲ್ಲ ಹಾಕೋದಕ್ಕೆ ಯೂಸ್ ಆಗುತ್ತೆ. ಇದು ಈ ಥರ ಇದು ಈ ಥರ ಇದೆ. 2 ಸಿಗುತ್ತೆ ನಿಮಗೆ, ಶಾಪಲ್ಲಿ ಕೊಡ್ತಾರೆ ಕೇಳಿದ್ರೇ. ಇದರಲ್ಲಿ ನಾನೀಗ ಬೀಡ್ಸನ್ನು ಇದರಲ್ಲೇ ಹಾಕಿದ್ದೀನಿ. ಈಗ ಕಟ್ ಬೀಡ್ಸ್ ಕೂಡ ಅದರಲ್ಲೇ ಹಾಕ್ತೀನಿ. ಒಂದು ಕಟ್ ಬೀಡ್ ತಗೊಳ್ಳಿ, ಈ ಥರ ಹಾಕ್ಕೊಳ್ಳಿ. ನಂತರ ಒಂದು ಶುಗರ್ ಬೀಡ್ಸನ್ನು ತಗೊಂಡು ಹೀಗೆ ಹಾಕ್ಕೊಳ್ಳಿ. ಈಗ ಒಂದು ಕಟ್ ಬೀಡು,
ಆಮೇಲೆ ಒಂದು ಶುಗರ್ ಬೀಡು, ಈಗ ಮತ್ತೆ ಒಂದು ಕಟ್ ಬೀಡು, ಶುಗರ್ ಬೀಡು, ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಕಟ್ ಬೀಡು, ಒಂದು ಶುಗರ್ ಬೀಡು, ಹೀಗೆ ಮತ್ತೆ ಒಂದು ಕಟ್ ಬೀಡು, ಒಂದು ಶುಗರ್ ಬೀಡು, ಒಂದು ಚೈನ್ ಸ್ಟಿಚ್ ಕೂಡ ಹಾಕ್ಕೊಬೋದು. ಒಂದು ಕಟ್ ಬೀಡು, ಒಂದು ಶುಗರ್ ಬೀಡು, ಇನ್ನೊಂದು ಚಿಕ್ಕ ಚೈನ್ ಸ್ಟಿಚ್ ಬೇಕಾದ್ರೆ ಹಾಕ್ಕೊಳ್ಬೋದು, ಹಾಕದೆ ಕೂಡ ಇರ್ಬೋದು. ಗ್ರಿಪ್ ಸಿಗತ್ತೆ ಅಂದರೆ ಒಂದೇ ಚೈನ್ ಸ್ಟಿಚ್ ಹಾಕಿ, ಇಲ್ಲ ಅಂದರೆ ಇನ್ನೊಂದು ಪಕ್ಕದಲ್ಲಿ ಹಾಕಿ. ಮತ್ತೆ ಒಂದು ಕಟ್ ಬೀಡು, ಒಂದು ಶುಗರ್ ಬೀಡು, ಸೇಮ್ ಇಲ್ಲಿಂದ ಇಲ್ಲಿವರೆಗೂ ನೆಕ್ ಎಂಡ್ ಆಗೋವರೆಗೂ ಇದೇ ಡಿಸೈನನ್ನು ಕಂಟಿನ್ಯೂ ಮಾಡಿ. ವಿ ಶೇಪಲ್ಲಿ ಬರ್ತಾ ಹೋಗ್ಬೇಕದು. ಈಗ ಮಧ್ಯ ಗ್ಯಾಪ್ ಇದೆಯಲ್ಲ, ವಿ ಶೇಪ್ ಇರುವಲ್ಲಿ ಒಂದು 2 mm ಅಥವಾ 4 mm ಬೀಡ್ ಹಾಕಿ, ಹೀಗೆ. ಆಮೇಲೆ ಒಂದು ಶುಗರ್ ಬೀಡ್ ಹಾಕಿ ಒಂದು ನಾಟ್ ಹಾಕಿ, ಈಗ ಈ ಲೈನು ಎಂಡ್ ಆಗುತ್ತೆ.
ಈಗ ಸಿಲ್ಕ್ ಥ್ರೆಡ್ ತಗೊಂಡು, ಯಾವ ಕಲರ್ ತಗೊಂಡು ನಾನಿಲ್ಲಿ ಈ ಥರ ಪಿಂಕ್ ಕಲರ್ ತಗೊಂಡಿದ್ದೀನಿ ಸ್ಯಾರಿ ಮ್ಯಾಚಿಂಗಿಗೆ. ನೀವು ಯಾವ ಕಲರ್ ಬೇಕಾದರೂ ತಗೊಳ್ಳಿ. ಸ್ಯಾರಿ ವರ್ಕ್ ಮಾಡೋದಾದರೆ, ಸ್ಯಾರಿ ಮ್ಯಾಚಿಂಗ್ ವರ್ಕ್ ಮಾಡೋದಾದರೆ ಬ್ಲೌಸಿಗೆ ಅದೇ ಥರ ತಗೊಳ್ಳಿ. ಇಲ್ಲ ಕಾಮನ್ನಾಗಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ತಗೊಳ್ಳಿ. 8 ಎಳೆ ದಾರ ಹಾಕ್ಕೊಂಡಿದ್ದೀನಿ ನಾನು. ನೀವು ಅದಕ್ಕಿಂತ ಕಮ್ಮಿ ಬೇಕಾದ್ರೆ ತಗೊಳ್ಬೋದು. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಫ್ರೆಂಚ್ ನಾಟ್ ಅಷ್ಟೇ. ಈಗ ಈ ಗ್ಯಾಪಲ್ಲಿ ಮತ್ತು ಇಲ್ಲಿ ಫ್ರೆಂಚ್ ನಾಟ್ ಹಾಕ್ತಾ ಹೋಗೋಣ. ಆವಾಗಲೇ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಂಟು ಎಳೆ ತಗೊಂಡಿದ್ದೀನಿ. ನೀವು 6 ಎಳೆ ಬೇಕಾದರೂ ತಗೋಬೋದು, 7 ಬೇಕಾದರೂ ತಗೋಬೋದು. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ. ಈಗ ಇಲ್ಲಿ ಸೇಮ್ ಫ್ರೆಂಚ್ ನಾಟ್ ಹಾಕೋದು ಗೊತ್ತಿದೆಯಲ್ಲ, 2 ರೌಂಡ್ ಹಾಕ್ಬೋದು, ಇಲ್ಲ 3 ರೌಂಡ್ ಬೇಕಾದ್ರೆ ಹಾಕ್ಬೋದು. 3 ರೌಂಡ್ ಹಾಕಿದರೆ ಸ್ವಲ್ಪ ದೊಡ್ಡ ಕಾಣುತ್ತೆ ಅಂತ ನಾನು 2 ರೌಂಡ್ ಹಾಕಿದ್ದೀನಿ. ಹೀಗೆ ಎಡಗೈಲಿ ಹಿಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಎಳೀರಿ. ಕೆಳಗಡೆ ಎಳೆದಾಗ ಅದು ಫ್ರೆಂಚ್ ನಾಟ್ ಬೀಳುತ್ತೆ. ಸಿಂಪಲ್ ವರ್ಕು, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಪೂರ್ತಿ ಆದಮೇಲೆ 2 ರೌಂಡ್ ಹಾಕಿ ಸೂಜಿಗೆ 8 ಎಳೆ ದಾರನ ಡಬಲ್ ಮಾಡಿದ್ರೆ 16 ಎಳೆ ಆಗುತ್ತೆ. ಡಬಲ್ ಮಾಡಿ ಸೂಜಿಗೆ ದಾರ ಹಾಕ್ಕೊಳ್ಳಿ. ಆಮೇಲೆ ಸೂಜಿ ಹೀಗೆ 2 ರೌಂಡ್ ಹಾಕಿ, 2 ರೌಂಡ್ ಹಾಕು ಅಲ್ಲಿನೇ ಕೆಳಗಡೆ ಸೂಜಿಯನ್ನು ಹಾಕಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಹೀಗೆ 2 ರೌಂಡು ಇಷ್ಟೇ. ಸಿಂಪಲ್ಲು, ತುಂಬ ಈಸಿಯಾಗಿ ಹಾಕ್ಬೋದು. ಏನಿಲ್ಲ ಅಂದರೂ ಈ ಬ್ಲೌಸಿಗೆ ಒಂದು 1000ದಿಂದ 1200ವರೆಗೂ ನೀವು ಮನೇಲೇ ಆರಾಮಾಗಿ ಈ ವರ್ಕನ್ನು ಕಲಿತು ಆರಾಮಾಗಿ ಹೆಣ್ಮಕ್ಳು ದುಡಿಮೆ ಮಾಡ್ಬೋದು. ಸಿಂಪಲ್ ಆಗಿದೆ, ಏನು ಅಷ್ಟೇನು ಇದಿಲ್ಲ, ತೊಂದರೆ ಆಗಲ್ಲ ಮಾಡೋದಕ್ಕೆ, ಈಸಿಯಾಗಿ ಮಾಡ್ಬೋದು. ಫ್ರೀ ಟೈಮಲ್ಲೇ ಕೂತ್ಕೊಂಡು ಕಲೀರಿ. ನೀವು ತಿಂಗಳಿಗೆ ಒಂದು 3-4 ಬ್ಲೌಸ್ ಮಾಡಿದ್ರು ಆರಾಮಾಗಿ ನೀವು ದುಡ್ಡು ಮಾಡ್ಬೋದು. ಇದರಲ್ಲಿ ಗ್ರ್ಯಾಂಡ್ ಬ್ಲೌಸೇ ಮಾಡಿ ದುಡ್ಡು ಮಾಡಬೇಕಂತಿಲ್ಲ. ಸಿಂಪಲ್ ಬ್ಲೌಸಿಗೆ 1000, 600, 800 ಹೀಗೆ ತಗೋಬೋದು ನೀವು. ಇದೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ, ಮಾಡೋದಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದು ಕಟ್ ಬೀಡ್ಸನ್ನು ಮತ್ತು ಥ್ರೆಡ್ಡನ್ನು ಯೂಸ್ ಮಾಡೋದ್ರಿಂದ ಬೇಗ ಹಾಳಾಗಲ್ಲ ವರ್ಕ್. ಇದು ಕಲರ್ ಫೇಡ್ ಆಗಲ್ಲ. ತುಂಬ ದೊಡ್ಡ ದೊಡ್ಡ ದಾರನ ತಗೊಳ್ಬೇಡಿ, ಗಂಟು ಬೀಳತ್ತೆ. ಅದು ಗಂಟು ಬಿದ್ದರೆ ಬಿಡಿಸೋದಕ್ಕೆ ಕಷ್ಟ, ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ. ಓಕೆ, ಇದು ಈಗ ಥ್ರೆಡ್ ಖಾಲಿ ಆಯಿತು. ನಂತರ ಕೆಳಗಡೆ ಸ್ವಲ್ಪ ದಾರ ಉಳ್ಕೊಂಡಿರುತ್ತಲ್ಲ, ನೀವು ಕಾಮನ್ನಾಗಿ ಬಟ್ಟೆಗೆಲ್ಲ ಕೈ ಸೂಜಿಯಿಂದ ಸ್ಟಿಚ್ ಮಾಡುವಾಗ ಹೇಗೆ ಕೆಳಗಡೆ ಎರಡನ್ನು ಸೇರಿಸಿ ನಾಟ್ ಹಾಕ್ತಿರಲ್ಲ, ಗಂಟು ಹಾಕ್ತಿರಲ್ಲ, ಅದೇ ರೀತಿ 2 ಕೈಯಲ್ಲಿ ಹಿಡ್ಕೊಂಡು
ನಾನು ಉಲ್ಟಾ ಮಾಡಿ ಇಲ್ಲಿ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೇಮ್ ನೀವು ಹೇಗೆ ಕಾಮನ್ ಆಗಿ ಬಟ್ಟೆಗೆಲ್ಲ ನಾಟ್ ಹಾಕ್ತೀರಲ್ಲ, ಅದೇ ರೀತಿ ನಾಟ್ ಹಾಕಿ ಉಳಿದಿದ್ದ ದಾರನ ಕಟ್ ಮಾಡಿ ಅಷ್ಟೇ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಪೂರ್ತಿ ಆದಮೇಲೆ. ಸಿಂಪಲ್ ವರ್ಕ್ ಅದು ತುಂಬ ಗ್ರ್ಯಾಂಡ್ ಕಾಣುತ್ತೆ. ತುಂಬ ಅಂದರೆ ತುಂಬ ಸೌಂಡ್ ಇದೆ ಇಲ್ಲಿ, ತುಂಬ ಗಾಡಿಗಳು ಓಡಾಡ್ತಾ ಇದೆ. ತುಂಬ ದಿನ ಆಯಿತು ವಿಡಿಯೋ ಹಾಕ್ದೆ, ಯಾರು ಬೇಜಾರಾಗಬೇಡಿ. ತುಂಬ ವರ್ಕ್ ಇರೋದ್ರಿಂದ ಪಾರ್ಲರ್ ವರ್ಕು ಇದೆ, ಆಮೇಲೆ ಬ್ಲೌಸ್ ವರ್ಕು ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ನೆಕ್ಸ್ಟ್ ವಾರದಿಂದ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ, ಬೇಜಾರಾಗಬೇಡಿ ಯಾರು. ಈಗ ಬ್ಯಾಕ್ ಸೈಡು ನಾಟ್ ಹಾಕಿ, ಥ್ರೆಡ್ ಖಾಲಿ ಆದಮೇಲೆ ಬ್ಯಾಕ್ ಸೈಡು ನಾಟ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿ.
ಈಗ ಬ್ಲೌಸ್ ನೆಕ್ಕು ಎಂಡ್ ಆಗ್ತಾ ಬಂತು, ಫ್ರಂಟ್ ನೆಕ್ಕು. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ, ಮನೇಲೇ ಕೂತು ಆರಿ ವರ್ಕನ್ನು ಕಲಿಬೇಕು ಅಂತಿದ್ದೀರಾ, ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ರೀ ಟೈಮಲ್ಲಿ ಖಂಡಿತ ನಾನು ಕೂಡ ವಿಡಿಯೋನ ಹಾಕ್ತೀನಿ. ನೀವು ಫ್ರೀ ಟೈಮಲ್ಲಿ ಆರಾಮಾಗಿ ಕಲೀರಿ. ನಿಮ್ಮ ಬ್ಲೌಸ್ ವರ್ಕನ್ನು ನೀವೇ ಮಾಡ್ಕೊಳ್ಬೋದು. ಬೇರೆಯವ್ರ ಬ್ಲೌಸಲ್ಲಿ ವರ್ಕ್ ಮಾಡ್ತೀನಿ ಅಂದರೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬೇರೆ ಬ್ಲೌಸ್ ಕೂಡ ನೀವು ಆರಾಮಾಗಿ ಮಾಡ್ಬೋದು. ತಿಂಗಳಿಗೆ ಏನಿಲ್ಲ ಅಂದ್ರೂ 5,000 to 10,000 ಕಂಟಿನ್ಯೂ ಆಗಿ ಬ್ಲೌಸ್ ವರ್ಕ್ ಮಾಡಿದರೆ ದುಡಿಬೋದು. ತುಂಬ ಗ್ರ್ಯಾಂಡ್ ವರ್ಕ್ ಮಾಡಿ ಕೂಡ ದುಡಿಬೋದು, ತುಂಬ ಸಿಂಪಲಲ್ಲಿ ಕೂಡ ದುಡಿಬೋದು. ಗ್ರ್ಯಾಂಡ್ ವರ್ಕೇ ಮಾಡಿ ದುಡಿಬೇಕಂತಿಲ್ಲ, ಸಿಂಪಲ್ ವರ್ಕಲ್ಲಿ ಕೂಡ ದುಡಿಬೋದು. ನಾನು ಜಾಸ್ತಿ ಗ್ರ್ಯಾಂಡ್ ವರ್ಕನ್ನು ತಗೊಳ್ಳೋದಿಲ್ಲ, ಪಾರ್ಲರ್ ವರ್ಕ್ ಇರೋದ್ರಿಂದ ನನಗೆ ಸಿಂಪಲ್ ವರ್ಕ್ ಬಂದ್ರೇ ತಗೊತೀನಿ. ಏನಿಲ್ಲ ಅಂದರೂ ಒಂದೊಂದು ಬ್ಲೌಸಿನ ನಾನು 2 to 3 ದಿವಸ ತಗೊತೀನಿ. ಫ್ರೀ ಟೈಮಲ್ಲಿ ಅಷ್ಟೇ ಮಾಡೋದು ನಾನು ಕೂಡ. ಒಂದೇ ಟೈಮಲ್ಲಿ 6 ಬ್ಲೌಸು 10 ಬ್ಲೌಸು ಎಲ್ಲ ಬಂದರೆ ನಾನು ತಗೊಳ್ಳಲ್ಲ. ಒಂದೇ ಟೈಮಲ್ಲಿ ನನಗೆ ಕೊಡೋದಕ್ಕೆ ಕೂಡ ಆಗಲ್ಲ. ಅದಕ್ಕೆ ಯಾರೆಲ್ಲ ಫ್ರೀ ಇದ್ದೀರಲ್ಲ, ಕಲೀರಿ. ನಿಮಗೂ ಹಣ ಸಂಪಾದನೆ ಮಾಡೋದಕ್ಕೆ ಹೊರಗಡೆ ಹೋಗಿ ದುಡಿಬೇಕಂತಿಲ್ಲ, ಮನೇಲೇ ಕೂತು ಆರಾಮಾಗಿ ಕಲಿಬೋದು. ಇದಕ್ಕೆ ಜಾಸ್ತಿ ಏನು ಖರ್ಚು ಮಾಡೋದು ಕೂಡ ಬೇಕಾಗಿಲ್ಲ. ನೀವು ಖರ್ಚು ಮಾಡೋದು ನಿಮ್ಮ ಎನರ್ಜಿ ಅಷ್ಟೇ. ನಿಮಗೆ ಇಷ್ಟ ಇರಬೇಕು, ನಾನು ಕಲಿಬೇಕು ಅನ್ನೋದು ನಿಮಗೆ ಇಷ್ಟ ಇದ್ದರೆ ಖಂಡಿತ ನೀವು ಕೂಡ ಇದನ್ನು ಕಲಿತೀರಿ. ಇಂಟ್ರೆಸ್ಟ್ ಇದ್ದವರು ಕಲೀರಿ ಮನೇಲಿ ಆರಾಮಾಗಿ. ನಿಮ್ಮ ಬ್ಲೌಸ್ ವರ್ಕನ್ನು ನೀವೇ ಮಾಡಿ, ಆಮೇಲೆ ನಿಮಗೆ ಖುಷಿಯಾಗತ್ತೆ ನೋಡಿ, ನನ್ನ ಬ್ಲೌಸ್ ವರ್ಕ್ ನಾನೇ ಮಾಡಿದ್ದೀನಿ ಅಂತ. ಈಗ ಬ್ಲೌಸ್ ವರ್ಕು ಎಂಡ್ ಆಯಿತು. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ.